ಶುಭೋದಯ ಎಲ್ಲರಿಗೂ. ದಾನೇಶ್ವರಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದಿನ 12 ರಾಶಿಗಳ ಫಲಾಫಲವನ್ನು ನೋಡೋಣ. ನಮ್ಮ ಗುರುಗಳಾದಂತಹ ಖ್ಯಾತ ಜ್ಯೋತಿಷ್ಯರು, ವಾಸ್ತು ತಜ್ಞರು, ಶ್ರೀ ರೇಣುಕಾ ಯಲ್ಲಮ್ಮ ಹಾಗೂ ಮಲೆ ಮಹದೇಶ್ವರರ ಆರಾಧಕರಾದಂತಹ ಶ್ರೀಯುತ ಅರ್ಜುನ್ ರಾವ್ ಗುರುಜಿಯವರಿಂದ ತಿಳಿದುಕೊಳ್ಳೋಣ ಬನ್ನಿ. ಸಮಸ್ತ ನಾಡಿನ ಜನತೆಗೆ ಶ್ರೀ ಅದಿತಿ ದೇವಿ ಹಾಗೂ ಮಲೈ ಮಹದೇಶ್ವರನ ಕೃಪಾ ಕಟಾಕ್ಷ ಸದಾ ಯಾವತ್ತೂ ನಿಮ್ಮ ಮೇಲೆ ಇರಲಿ. ಬಂಧುಗಳೇ, ಈ ದಿನ 10/5/2025 ಶನಿವಾರ, ಉತ್ತರಾಯಣ, ವಸಂತ ಋತು, ಶ್ರೀ ವಿಶ್ವವಸು ನಾಮ ಸಂವತ್ಸರದ ವೈಶಾಖ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿ ಈ ದಿನ ಚಿತ್ತಾ ನಕ್ಷತ್ರ ಇದೆ. ತುಲಾ ರಾಶಿಯಲ್ಲಿ 3 ನಕ್ಷತ್ರಗಳು ಕಾಣಿಸುವುದು ಯಾವ್ಯಾವುದು ಅಂತಂದರೆ ಸ್ವಾತಿ, ವಿಶಾಖ, ಚಿತ್ತಾ ನಕ್ಷತ್ರ. ಈ ಚಿತ್ತಾ ನಕ್ಷತ್ರದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಲಕ್ಷ್ಮೀ ನರಸಿಂಹ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಇವತ್ತು 1.25 kg ಅವರೆ ಬೇಳೆಯನ್ನು ದಾನವಾಗಿ ಕೊಡಿ. ಖಂಡಿತವಾಗಿ ನಿಮಗೆ ಆ ಶುಕ್ರನ ಅನುಗ್ರಹ ನಿಮ್ಮ ಮೇಲೆ ಇರುತ್ತೆ. ಯಾಕಂದರೆ ನೀಚದಲ್ಲಿ ಗುರು ಇದ್ದಾಗ ನಿಮಗೆ ಯಾವುದೇ ಕೆಲಸ ಕಾರ್ಯಗಳು ಆಗುವುದಿಲ್ಲ. ಹಾಗಾಗಿ ಈ ದಿನ ಚಿತ್ತಾ ನಕ್ಷತ್ರದವರು ಶನಿವಾರ ಬಿದ್ದಿರೋದ್ರಿಂದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಇಲ್ಲ ಮಂಗಳವಾರ ಆಗಲಿ ಇಲ್ಲ ಶನಿವಾರ ಆಗಲಿ 1.25 kg ಅವರೆ ಬೇಳೆಯನ್ನು ದಾನವಾಗಿ ಕೊಟ್ಬಿಟ್ಟು ಬನ್ನಿ. ಖಂಡಿತವಾಗಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ, ಆ ಭಗವಂತ ಕಾಪಾಡಲಿ. ಹೀಗೆ ಇವತ್ತು ಶುಭ ಕಾಲ ಬಂದು 7:30ರಿಂದ 9 ಗಂಟೆವರೆಗೂ. ಈ ದಿನ ಸಂಜೆ 4:30ರಿಂದ 6 ಗಂಟೆವರೆಗೂ ತುಂಬ ಒಳ್ಳೆ ಕಾಲ ಇದೆ ಬಂಧುಗಳೇ. ಆ ಕಾಲದಲ್ಲಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿಡಿ. ಬಂಧುಗಳೇ, ಈ ದಿನ 12 ರಾಶಿಯವರಿಗೆ ಯಾವ ರೀತಿ ಫಲ ಇದೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿಯವರಿಗೆ ಒಳಿತು ಮಾಡ್ತಕ್ಕಂಥ ದಿನ, ಅಂದರೆ ಬೇರೆಯವರಿಗೆ ಒಳ್ಳೆಯದನ್ನೇ ಬಯಸ್ತಕ್ಕಂಥ ದಿನ ಈ ದಿನ. ಹೆಲ್ಪಿಂಗ್ ನೇಚರ್ ಮಾಡ್ತಕ್ಕಂಥ ದಿನ ಈ ದಿನ. ನೀವು ವೃಷಭ ರಾಶಿಯವರಿಗೆ ಬೇರೆಯವರಿಗೆ ನೀವು ಅಭಿಮಾನವನ್ನು ತೋರಿಸ್ತೀರಿ, ಅವರಿಗೆ ಸಹಾಯಕ್ಕೆ ಹಸ್ತವನ್ನು ಕೊಡ್ತೀರಿ, ಅಂದರೆ ನಿಮ್ಮ ಕೈಲಾದ ಸೇವೆಯನ್ನು ನೀವು ಮಾಡ್ತೀರಿ. ಮಿಥುನ ರಾಶಿಯವರಿಗೆ ಪ್ರಸಿದ್ಧಿಯ ದಿನ ಆಗ್ತಕ್ಕಂಥದ್ದು, ಅಚೀವ್ಮೆಂಟ್ ಆಗ್ತಕ್ಕಂಥದ್ದು, ಎಲ್ಲ ರೀತಿಯಲ್ಲೂ ನಿಮ್ಗೆ ಅನುಕೂಲ ಆಗ್ತಕ್ಕಂಥ ದಿನ ಈ ದಿನ. ಕಟಕ ರಾಶಿಯವರಿಗೆ ತೃಪ್ತಿಕರವಾಗಿರ್ತಕ್ಕಂಥ ವಾತಾವರಣ, ಸದ್ಯಕ್ಕೆ ನಾನು ಇವತ್ತು ತುಂಬ ಚೆನ್ನಾಗಿದ್ದೀನಿ ಅನ್ನೋ ಒಂದು ವಾತಾವರಣ ಸೃಷ್ಟಿಯಾಗ್ತಕ್ಕಂಥದ್ದು. ಸಿಂಹರಾಶಿಯವರಿಗೆ ಬೇರೆಯವ್ರಿಗೆ ನೀವು ಕಾಳಜಿಯನ್ನು ತೋರಿಸ್ತೀರಿ, ಬೇರೆಯವ್ರಿಗೆ ಹೆಲ್ಪಿಂಗ್ ನೇಚರ್ ಮಾಡ್ತೀರಿ ಈ ದಿನ. ಬಂಧುಗಳೇ, ಕನ್ಯಾ ರಾಶಿಯವರಿಗೆ ಈ ದಿನ ಏನೋ ಒಂದು ಆದಾಯ ತರ್ತಕ್ಕಂಥ ದಿನ, ಅಂದರೆ ದ್ವಿಗುಣ ಆಗ್ತಕ್ಕಂಥದ್ದು. ನೀವು ಇನ್ವೆಸ್ಟ್ಮೆಂಟ್ ಮಾಡಿರ್ತಕ್ಕಂಥದ್ದು ದ್ವಿಗುಣ ಆಗ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು. ತುಲಾ ರಾಶಿಯವರಿಗೆ ಅನುಗ್ರಹದ ದಿನ ಅಂತಲೇ ಹೇಳ್ಬೋದು. ಬೇರೆಯವರು ನಿಮಗೆ ಹೆಲ್ಪಿಂಗ್ ನೇಚರ್ ಮಾಡ್ತಾರೆ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಾವುದೋ ಒಂದು ಕೆಲಸ ಕಾರ್ಯಗಳು ಆಗ್ತಕ್ಕಂಥದ್ದು. ವೃಶ್ಚಿಕ ರಾಶಿಯವರಿಗೆ ಈ ದಿನ ನೀವು ಬೇರೆಯವ್ರಿಗೆ ಸಹಾಯವನ್ನು ಮಾಡಲಿದ್ದೀರಿ, ಬೇರೆಯವ್ರಿಗೆ ಹೆಲ್ಪಿಂಗ್ ನೇಚರ್ ಮಾಡ್ತೀರಿ, ಅವ್ರ ಕಷ್ಟಕ್ಕೆ ಸ್ಪಂದಿಸ್ತೀರಿ, ನೀವು ನಿಮ್ಮ ಕೈಲಾದ ಮಟ್ಟಿಗೆ ಸೇವೆಯನ್ನು ಮಾಡ್ತೀರಿ. ಧನುಷು ರಾಶಿಯವರಿಗೆ ತುಂಬ ಪ್ರಯಾಣದ ದಿನ ಅಂತಲೇ ಹೇಳ್ಬೋದು. ಈ ದಿನ ಒಳ್ಳೊಳ್ಳೆ ಪುಣ್ಯಕ್ಷೇತ್ರಗಳಿಗಾಗಲಿ, ನಿಮ್ಮ ಬಂಧು ಬಾಂಧವರ ಮನೆಗಾಗಲಿ, ಇಲ್ಲ ದೂರ ಪ್ರಯಾಣ ಮಾಡ್ತಕ್ಕಂಥದ್ದು, ಮನಸ್ಸಿಗೆ ನೆಮ್ಮದಿ ಸಿಗ್ತಕ್ಕಂಥ ದಿನ ಈ ದಿನ. ಮಕರ ರಾಶಿಯವರಿಗೆ ಭಯನೇ ಇಲ್ಲ. ಇವತ್ತು ನಿಮಗೇನು ಆತಂಕ ಪಡೋವಂಥ ಇದೇ ಇಲ್ಲ. ಪರಮಾತ್ಮನ ಆಶೀರ್ವಾದ ನಿಮಗೆ ಸದಾ ಇರುತ್ತೆ. ಕುಂಭರಾಶಿಯವರಿಗೆ ಈ ದಿನ ಒಂದು ಏನಂದರೆ ಒಂದು ಅಚೀವ್ಮೆಂಟ್ ತೊಗೊತೀರಾ, ಅಂದರೆ ಒಂದು ಧೈರ್ಯ ತೊಗೋತೀರಾ, ಛಲ ತೊಗೋತೀರಾ, ಏನೋ ಒಂದು ಸಾಧನೆ ಮಾಡಬೇಕು ಅಂತ ಮನಸ್ಸಿಗೆ ಹುಮ್ಮಸ್ಸು ತಗೊಳ್ತಕ್ಕಂಥದ್ದು ದಿನ ಈ ದಿನ. ಮೀನರಾಶಿಯವರಿಗೆ ಏಳಿಗೆ ಆಗ್ತಕ್ಕಂಥದ್ದು. ನೀವು ಈ ದಿನ ತುಂಬ ಒಳ್ಳೆ ಮಟ್ಟಿಗೆ ಉನ್ನತವಾದ ಸ್ಥಾನಕ್ಕೆ ಹೋಗ್ತಕ್ಕಂಥ ದಿನ ಈ ದಿನ. ಹೀಗೆ 12 ರಾಶಿಯವರಿಗೆ ಫಲಾಫಲಗಳು ಉಂಟು. ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ನನ್ನ ತಾಯಿ, ಆದಿ ಅಂತ್ಯವಿಲ್ಲದಂಥ ನನ್ನ ತಾಯಿ ಅದಿತಿ ದೇವಿಯ ಸ್ಮರಣೆಯನ್ನು ಮಾಡುತ್ತಾ, ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಹಾಗೂ ಮಲೈ ಮಹದೇಶ್ವರ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ. ಲೋಕೋ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಉದೋ ಯಲ್ಲಮ್ಮ, ಉದೋ ಯಲ್ಲಮ್ಮ, ಉಗೇ ಮಾದಪ್ಪ, ಉಗೇ ಮಾದಪ್ಪ, ಒಳ್ಳೇದು ಮಾಡಲಿ. ನೋಡಿದ್ರಲ್ಲ ಇಂದಿನ 12 ರಾಶಿಗಳಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ. ನಿಮಗೇನಾದರೂ ಸಮಸ್ಯೆಗಳಿದ್ರೆ ಖಂಡಿತ ಗುರುಗಳನ್ನು ಸಂಪರ್ಕ ಮಾಡ್ಬೋದು. ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಗುರುಗಳ ಹತ್ರ ಹೇಳ್ಕೊಳ್ಳಿ. ಖಂಡಿತ ಗುರುಗಳು ಅದಕ್ಕೆ ಪರಿಹಾರವನ್ನು ಸೂಚಿಸ್ತಾರೆ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.